ಈ ಚಾನಲ್ನ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರಿಗೂ ಅಗತ್ಯ ಇದೆ ಅವರೆಲ್ಲರೂ ಕೂಡ ಶೇರ್ ಮಾಡಿ. ಪಾರ್ಟ್ 2ನಲ್ಲಿ ಒಂದು ಪ್ರಾಬ್ಲಮ್ ಹೋಮ್ವರ್ಕ್ ಕೊಟ್ಟಿದ್ದೆ. ಆ ಪ್ರಾಬ್ಲಮ್ನ ಸೊಲ್ಯೂಷನ್ ದ ನೆಟ್ GST ಪೇಯಬಲ್ ಆರ್ ನೆಟ್ ಟ್ಯಾಕ್ಸ್ ಪೇಯಬಲ್ CGST 3600 and SGST 3600. Next problem. From the following information of Mahesh Trader for the month of February, compute eligible input tax and GST payable. So first point, purchase of raw material A from a supplier of Mysore for rupees 3 lakh at 5% GST. Second one, purchase of raw material B from a Mumbai for rupees 7,50,000 at 12% GST. Next, sales of rupees 5 lakh to Hubli at 18% GST. Next, supply of goods worth rupees 4 lakh to Mangalore at 12% GST. So, ಇಲ್ಲಿ ಮಹೇಶ್ ಟ್ರೇಡರ್ ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಮಹೇಶ್ ಟ್ರೇಡರ್ ಫಾರ್ ದಿ ಮಂತ್ ಆಫ್ ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥ ಕೆಲವು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಫಸ್ಟ್ ಒನ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಫ್ರಮ್ ಸಪ್ಲೈಯರ್ ಆಫ್ ಮೈಸೂರಿಂದ ಒಬ್ಬ ಸಪ್ಲೈಯರಿಂದ ಪರ್ಚೇಸ್ ಮಾಡಿದರೆ 3 lakh rupees, GST ರೇಟ್ ಎಷ್ಟು 5%. ನೆಕ್ಸ್ಟ್, ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಬಿ, ರಾ ಮೆಟೀರಿಯಲ್ಸ್ನ ಬಿ ಅಂತ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಫ್ರಮ್ ಎ ಮುಂಬೈ rupees 7,50,000, GST ಎಷ್ಟಿದೆ 12%. ನೆಕ್ಸ್ಟ್, ಸೇಲ್ಸ್ ಆಫ್ rupees 5 lakh to ಹುಬ್ಳಿ ಅಟ್ 18%, ಹುಬ್ಳಿಗೆ ಮಾರಾಟ ಮಾಡಿದ್ದಾರೆ 18% GST ರೇಟು. ಸಪ್ಲೈ ಗೂಡ್ಸ್ ಆಫ್ rupees 4 lakh, ಸಪ್ಲೈ ಅಂದರೆ ಸೇಲ್ ಟು ಮಂಗ್ಳೂರ್, GST ಅಟ್ 12%. ಸೊ ಇಷ್ಟು ಇನ್ಫಾರ್ಮೇಷನ್ ಇರುವ ಈ ಪ್ರಾಬ್ಲಮನ್ನು ನಾವು ಸೊಲ್ಯೂಷನ್ ಮಾಡೋಣ. ಆಫ್ ಔಟ್ಪುಟ್ ಟ್ಯಾಕ್ಸ್, computation of input tax, and finally computation of GST liability. So computation of output tax ಅಂದರೆ ಯಾವುದ್ರ ಮೇಲೆ ಇಂಪೋಸ್ ಮಾಡ್ತೀವಿ? It is called as ಸೇಲ್ ಮೇಲೆ ಇಂಪೋಸ್ ಮಾಡ್ತಕ್ಕಂಥದ್ದೇ ಔಟ್ಪುಟ್ ಟ್ಯಾಕ್ಸ್. ಸೊ ಯಾವುದ್ಯಾವ ಸೇಲ್ ಮಾಡಿದ್ದಾರೆ? ಫಸ್ಟ್ ಒನ್, ಸೇಲ್ ಟು ಹುಬ್ಳಿಗೆ ಸೇಲ್ ಮಾಡಿದ್ದಾರೆ. ರೇಟ್ ಎಷ್ಟು? 18%. ಸೇಲ್ ಟು ಹುಬ್ಳಿ ಅಂದರೆ ವಿತಿನ್ ಎಸ್ಟೇಟ್. ಸೊ 18% ಅಂದರೆ CGST ಆ್ಯಂಡ್ SGST 9% ಆ್ಯಂಡ್ 9%. ಎಷ್ಟಿದೆ ಅಮೌಂಟು? 5 lakh ಇಂಟು 9%. SGST ಅಷ್ಟೇ 5 lakh ಇಂಟು 9%. ಅಪ್ಲೈ ಮಾಡಿದಾಗ 45,000. ದೆನ್ ಸೆಕೆಂಡ್ ಒನ್, ಸೆಕೆಂಡ್ ಸೇಲ್ ಟು ಮಂಗಳೂರು ಮಾರಾಟ ಮಾಡಿದ್ದಾರೆ. ಸೊ ಎಷ್ಟು ಪರ್ಸೆಂಟೇಜು? 12%. ಸೊ ವಿತಿನ್ ಎಸ್ಟೇಟ್ ಇದು ಕೂಡ ದೇರ್ಫೋರ್ ವಿತಿನ್ ಎಸ್ಟೇಟ್ ಆದಾಗ C ಆ್ಯಂಡ್ SGST 100% ಇದೆ, ಈಕ್ವಲ್ ಆಗುತ್ತೆ 6%. ಅಮೌಂಟ್ ಎಷ್ಟು? 4 lakh ಇಂಟು 6/100. SGST 4 lakh ಇಂಟು 6/100. ಕ್ಯಾಲ್ಕುಲೇಷನ್ ಮಾಡಿದಾಗ 24,000 ಆ್ಯಂಡ್ 24,000. ಸೊ ಈಗ ಟೋಟಲ್ ಮಾಡಿ, ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟು? CGST 69,000, SGST that's also 69,000. That is total output tax. Then input tax ಮೇಲೆ ಯಾವುದ್ರ ಮೇಲೆ ಇಂಪೋಸ್ ಮಾಡ್ತೀವಿ? ದಟ್ ಈಸ್ ಆನ್ ಪರ್ಚೇಸ್. ಸೊ ಯಾವ್ಯಾವ ಮೂಲದಿಂದ ಪರ್ಚೇಸ್ ಮಾಡಿದ್ದಾರೆ? ಫಸ್ಟ್ ಒನ್, ಪರ್ಚೇಸ್ ಫ್ರಮ್
ಮೈಸೂರಿಂದ ಪರ್ಚೇಸ್ ಮಾಡಿದರೆ ದೇರ್ ಫಾರ್ ರೇಟ್ ಎಷ್ಟಿದೆ ಇಲ್ಲಿ 5% ಇದೆ. ವಿತಿನ್ ಸ್ಟೇಟ್ ಸಿ ಜಿ ಎಸ್ ಟಿ ಎಸ್ ಜಿ ಎಸ್ ಟಿ ಈಕ್ವಲಾಗಿ ಹಂಚಿಕೆ ಆಗುತ್ತೆ. ಟ್ಯಾಕ್ಸ್ ರೇಟು 2.5 ಸಿ ಜಿ ಎಸ್ ಟಿ ಎಷ್ಟಿದೆ ಅಮೌಂಟು 3 lakh ಇಂಟು 2.5%, ಎಸ್ ಜಿ ಎಸ್ ಟಿ 3 lakh ಇಂಟು 2.5%. ಸೊ ಅಪ್ಲೈ ಮಾಡಿದಾಗ 7,500 ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ಸೆಕೆಂಡ್ ಪರ್ಚೇಸ್ ಫ್ರಮ್ ಮುಂಬೈ. ಸೊ ಮುಂಬೈ ಈಸ್ ಅನದರ್ ಸ್ಟೇಟ್ ಟು ಸ್ಟೇಟ್ ಆದಾಗ ಐ ಜಿ ಎಸ್ ಟಿ ಅಪ್ಲೈ ಆಗುತ್ತೆ. ನೇರ ಒಂದು ರೇಟು 7,50,000 ಇಂಟು 12% ಎಷ್ಟಾಗುತ್ತೆ 90,000. Therefore, total input tax of CGST 7,500, SGST 7,500, finally IGST 90,000. Next, computation of GST liability. The format ಏನು output tax minus input tax credit. ಈ ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಔಟ್ಪುಟ್ ಟ್ಯಾಕ್ಸ್ ಇದೆ, ಇನ್ಪುಟ್ ಟ್ಯಾಕ್ಸ್ ಏನು ಬದಲಾಗುತ್ತೆ, ಏನಾಗಿ ಬದಲಾಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ದೇರ್ಫೋರ್ ಔಟ್ಪುಟ್ ಟ್ಯಾಕ್ಸ್ ಎಷ್ಟಿದೆ 69,000, ಎಸ್ ಜಿ ಎಸ್ ಟಿ 69,000. ದೆನ್ ಡಿಡಕ್ಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಐ ಟಿ ಸಿ. ಸೊ ಯುಟಿಲೈಸೇಷನ್ ಆಫ್ ರೂಲ್ಸ್ನ ಗಮನಿಸಬೇಕು. ಡಿಡಕ್ಟ್ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಸಿ ಜಿ ಎಸ್ ಟಿನ ಮೊದಲನೇ ಸ್ಟೆಪ್ಪಲ್ಲಿ ಸಿ ಜಿ ಎಸ್ ಟಿ ಐ ಟಿ ಸಿನ ಸಿ ಜಿ ಎಸ್ ಟಿನಲ್ಲೇ ಮೈನಸ್ ಮಾಡಬೇಕು. ಇದೆಲ್ಲ ಐ ಟಿ ಸಿ, ಇವು ಔಟ್ಪುಟ್ ಟ್ಯಾಕ್ಸ್. ಸೊ ಐ ಟಿ ಸಿ ಇವು ಔಟ್ಪುಟ್ ಟ್ಯಾಕ್ಸ್. ಸಿ ಜಿ ಎಸ್ ಟಿ ಐ ಟಿ ಸಿನ ಮೊದಲು ಸಿ ಜಿ ಎಸ್ ಟಿ ಡಿಡಕ್ಟ್ ಮಾಡಬೇಕು, ನಂತರ ಎಸ್ ಜಿ ಎಸ್ ಟಿ ಐ ಟಿ ಸಿನ ಮೊದಲು ಎಸ್ ಜಿ ಎಸ್ ಟಿ ಡಿಡಕ್ಟ್ ಮಾಡಬೇಕು, ಐ ಜಿ ಎಸ್ ಟಿ ಐ ಟಿ ಸಿನ ಐ ಜಿ ಎಸ್ ಟಿನಲ್ಲೇ ಡಿಡಕ್ಟ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ಎಂಟ್ರಿ ಮಾಡೋಣ. ಐ ಟಿ ಸಿ ನೋಡಿ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾಗುತ್ತೆ, ಐ ಟಿ ಸಿ ಇನ್ಪುಟ್ ಟ್ಯಾಕ್ಸ್ ಏನಾಗುತ್ತೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿ ಬದಲಾಗುತ್ತೆ. ಸಿ ಜಿ ಎಸ್ ಟಿನ ಐ ಟಿ ಸಿ ಮೊದಲು ಸಿ ಜಿ ಎಸ್ ಟಿಲೇ ಡಿಡಕ್ಟ್ ಮಾಡಿ 7,500. ದೆನ್ ಎಸ್ ಜಿ ಎಸ್ ಟಿ ಕ್ರೆಡಿಟ್ನ ಎಸ್ ಜಿ ಎಸ್ ಟಿನಲ್ಲಿ ಡಿಡಕ್ಟ್ ಮಾಡಿ 7,500. ಐ ಜಿ ಎಸ್ ಟಿ ಇದೆ, ಅದನ್ನು ಕೂಡ ಎಂಟ್ರಿ ಮಾಡಿ. ಎಂಟ್ರಿ ಆದಮೇಲೆ ಇದನ್ನು ಡಿಡಕ್ಟ್ ಮಾಡಬೇಕು. ದೇರ್ಫೋರ್ 61,500, then 90,000 ಬ್ಯಾಲೆನ್ಸ್. ಈಗ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸಿ ಜಿ ಎಸ್ ಟಿನಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಡಿಡಕ್ಟ್ ಮಾಡಿ ಐ ಟಿ ಸಿ ಉಳ್ಕೊಂಡ್ರೆ ಐ ಜಿ ಎಸ್ ಟಿಲಿ ಮಾಡಬೇಕು. ಎಸ್ ಜಿ ಎಸ್ ಟಿನಲ್ಲಿ ಫಸ್ಟ್ ಎಸ್ ಜಿ ಎಸ್ ಟಿ ಡಿಡಕ್ಟ್ ಮಾಡಿದ್ರೆ ಐ ಟಿ ಸಿ ಉಳ್ಕೊಂಡ್ರೆ ಐ ಜಿ ಎಸ್ ಟಿನ ಡಿಡಕ್ಟ್ ಮಾಡಬೇಕು. ಐ ಜಿ ಎಸ್ ಟಿಲಿ ಉಳ್ಕೊಂಡ್ರೆ ಮೊದಲು ಐ ಜಿ ಎಸ್ ಟಿ, ನಂತರ ಉಳ್ಕೊಂಡ್ರೆ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ನೋಡೋಣ ಈಗ ಏನಾಗಿದೆ. ಸೊ ಸಿ ಜಿ ಎಸ್ ಟಿನಲ್ಲಿ 7,500 ಐ ಟಿ ಸಿ ಕಂಪ್ಲೀಟ್ ಡಿಡಕ್ಟ್ ಆಗಿದೆ, ಸೆಕೆಂಡ್ ಸ್ಟೆಪ್ಗೆ ಹೋಗಲ್ಲ. ಇದು ಅಷ್ಟೇ, ಎಸ್ ಜಿ ಎಸ್ ಟಿ ಕೂಡ 7,500 ಕಂಪ್ಲೀಟ್ ಡಿಡಕ್ಟ್ ಆಗಿದೆ, ಸೆಕೆಂಡ್ ಸ್ಟೆಪ್ಗೆ ಹೋಗಲ್ಲ. ಫೈನಲಿ ಐ ಜಿ ಎಸ್ ಟಿ ಒಂದು ಉಳ್ಕೊಂಡಿದೆ, 90,000 ಡಿಡಕ್ಟ್ ಆಗಿಲ್ಲ. ದೇರ್ಫೋರ್ ಐ ಜಿ ಎಸ್ ಟಿ ಸೆಕೆಂಡ್ ಸ್ಟೆಪ್ಪಲ್ಲಿ ಬ್ಯಾಲೆನ್ಸ್ ಉಳಿದ್ರೆ ಸಿ ಜಿ ಎಸ್ ಟಿ, ನಂತರ ಬ್ಯಾಲೆನ್ಸ್ ಉಳಿದ್ರೆ ಎಸ್ ಜಿ ಎಸ್ ಟಿ. ಈ ರೂಲ್ಸ್ನ ಅಪ್ಲೈ ಮಾಡೋಣ. ದೇರ್ಫೋರ್ ಮೈನಸ್ set of
IGST to CGST and SGST. ಸೊ 90,000 ಕಂಪ್ಲೀಟಾಗಿ ಉಳ್ಕೊಂಡಿದೆ. ಇದನ್ನು ನೇರವಾಗಿ ಏನು ಮಾಡೋಣ, ಟ್ರಾನ್ಸ್ಫರ್ ಮಾಡೋಣ. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡೋಣ? ಮೊದಲು ಸಿ ಜಿ ಎಸ್ ಟಿಗೆ. ಸಿ ಜಿ ಎಸ್ ಟಿಲಿ ಎಷ್ಟಿದೆ? 90,000ನ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಎರಡಕ್ಕೂ ಕೂಡ ಡಿವೈಡ್ ಮಾಡಬೇಕು. ಸಿ ಜಿ ಎಸ್ ಟಿ 61,500 ಇದೆ. ಕಂಪ್ಲೀಟಾಗಿ ಅಪ್ಲೈ ಮಾಡಿ 61,500. ದೇರ್ ಫೋರ್ ಈಗ 90,000 ರೂಪಾಯಿನಲ್ಲಿ ಈ 90,000ನಲ್ಲಿ 61,500ನ ಡಿಡಕ್ಟ್ ಮಾಡಿದ್ದೀವಿ. ಇನ್ನೆಷ್ಟು ಉಳ್ಕೊಂಡಿದೆ? 90,000 ಮೈನಸ್ 61,500 ಡಿಡಕ್ಟ್ ಮಾಡಿದ್ರೆ ಸೊ ನಾರ್ಮಲಾಗಿ ಇನ್ನೆಷ್ಟು ಉಳ್ಕೊಂಡಿದೆ? 28,500. ಅಂದರೆ 90,000ಅಲ್ಲಿ ಸಿ ಜಿ ಎಸ್ ಟಿಲಿ 61,000 ಆಲ್ರೆಡಿ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದು ಇನ್ನು ಉಳ್ಕೊಂಡಿರೋದು ಎಷ್ಟು? 28,500. ಅಷ್ಟನ್ನೇ ಎಸ್ ಜಿ ಎಸ್ ಟಿಗೆ ಟ್ರಾನ್ಸ್ಫರ್ ಮಾಡಿ 28,500. ದೇರ್ ಫೋರ್ 61,000ನಲ್ಲಿ 61,500 ಡಿಡಕ್ಟ್ ಆದರೆ ನಿಲ್. ದೆನ್ 61,500 28,500 ಡಿಡಕ್ಟ್ ಮಾಡಿದ್ರೆ 33,000. 90,000 ಏನು ಮಾಡಿದ್ದೀವಿ ಆಲ್ರೆಡಿ ಸಿ ಜಿ ಎಸ್ ಟಿಗೆ ನಂತರ ದೆನ್ ಎಸ್ ಜಿ ಎಸ್ ಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ಅದರಿಂದ ಯಾವುದೇ ಐ ಜಿ ಎಸ್ ಟಿ ಟ್ಯಾಕ್ಸು ಕೂಡ ಉಳಿಯೋದಿಲ್ಲ. ಫೈನಲಾಗಿ ನೆಟ್ ಟ್ಯಾಕ್ಸ್ ಲಯಬಿಲಿಟಿ 33,000. Problem. Mr. Ramu from Maharashtra, a registered dealer, has provided the following output tax and input tax details for the month of December 2009. Compute the net tax payable. ಇಲ್ಲಿ 3 ವಿಭಾಗ ಮಾಡ್ತಾರೆ. ಒಂದು ಟೈಪ್ ಆಫ್ ಟ್ಯಾಕ್ಸ್, ಸೆಕೆಂಡ್ ಒನ್ ಔಟ್ಪುಟ್ ಟ್ಯಾಕ್ಸ್, ಥರ್ಡ್ ಒನ್ ಇನ್ಪುಟ್ ಟ್ಯಾಕ್ಸ್. IGST output tax 20,000, input tax 72,000. CGST 48,000, 16,000. SGST 48,000, 16,000. ಸೊ ಹೀಗೆ ಮಿಸ್ಟರ್ ರಾಮು ಇದು ಮಹಾರಾಷ್ಟ್ರದ ಒಬ್ಬ ರಿಜಿಸ್ಟರ್ಡ್ ಡೀಲರ್. ಅವನು ಡಿಸೆಂಬರ್ 2019ನ ಇನ್ಪುಟ್ ಟ್ಯಾಕ್ಸ್ ಔಟ್ಪುಟ್ ಟ್ಯಾಕ್ಸ್ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಈ ಡೀಟೇಲ್ಸ್ನ ಆಧಾರವಾಗಿ ನಾವು ನೆಟ್ ಟ್ಯಾಕ್ಸ್ ಪೇಯಬಲ್ನ ಕಂಡುಹಿಡಿಯಬೇಕು. ಇಲ್ಲಿ ನೇರವಾಗಿ ಔಟ್ಪುಟ್ ಟ್ಯಾಕ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ದೆನ್ ಇನ್ಪುಟ್ ಟ್ಯಾಕ್ಸನ್ನು ಕೂಡ ಕೊಟ್ಟಿದ್ದಾರೆ. ದೇರ್ ಈಸ್ ನೋ ನೆಸೆಸರಿ ಟು ಫೈಂಡ್ ಔಟ್ ಔಟ್ಪುಟ್ ಟ್ಯಾಕ್ಸ್ ಆ್ಯಂಡ್ ಆಲ್ಸೋ ಇನ್ಪುಟ್ ಟ್ಯಾಕ್ಸ್. ನೇರವಾಗಿ ನಾವು ನೆಟ್ ಟ್ಯಾಕ್ಸ್ ಪೇಯಬಲ್ನ ಈ ಪ್ರಾಬ್ಲಮಲ್ಲಿ ಸಾಲ್ವನ್ನು ಮಾಡ್ಬೋದು. ಸೊಲ್ಯೂಷನ್ ಮಾಡೋಣ. ಸೊ ಈ ಪ್ರಾಬ್ಲಮ್ನಲ್ಲಿ ಔಟ್ಪುಟ್ ಟ್ಯಾಕ್ಸ್ ಇನ್ಪುಟ್ ಟ್ಯಾಕ್ಸ್ ಅವನೇ ನೇರವಾಗಿ ಕೊಟ್ಟಿರೋದ್ರಿಂದ ಇಟ್ ಈಸ್ ನಾಟ್ ನೆಸೆಸರಿ ಟು ಕ್ಯಾಲ್ಕುಲೇಟ್ ಔಟ್ಪುಟ್ ಟ್ಯಾಕ್ಸ್ ಆ್ಯಂಡ್ ಇನ್ಪುಟ್ ಟ್ಯಾಕ್ಸ್. ಸೊ ನೇರವಾಗಿ ಬರೆಯೋಣ. ಔಟ್ಪುಟ್ ಟ್ಯಾಕ್ಸ್ ನೇರವಾಗಿ ಕಾಂಪಿಟೇಷನ್ ಆಫ್ ನೆಟ್ ಟ್ಯಾಕ್ಸ್ ಪೇಯಬಲ್. IGST ಎಷ್ಟು ಕೊಟ್ಟಿದ್ದಾನೆ? 20,000. CGST 48,000. SGST 48,000. ಸೊ ಇದರಲ್ಲಿ ಮಾಡಬೇಕು ನೇರವಾಗಿ ಮೈನಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ITC. ಸೊ ಇದಕ್ಕೆ ಮೊದಲನೇ ಸ್ಟೆಪ್ ಏನು? CGSTನ ಮೊದಲು CGST ಡಿಡಕ್ಟ್ ಮಾಡಬೇಕು. SGST ITCನ SGST ಔಟ್ಪುಟ್ ಟ್ಯಾಕ್ಸ್ ಡಿಡಕ್ಟ್ ಮಾಡಬೇಕು. IGSTನ ಮೊದಲು IGSTನಲ್ಲೇ ಡಿಡಕ್ಟ್ ಮಾಡಬೇಕು ಫಸ್ಟ್ ಸ್ಟೆಪ್. ದೇರ್ಫೋರ್ IGST ITCನ IGST ಡಿಡಕ್ಟ್ ಮಾಡಿ 72,000. 48 ನೆಕ್ಸ್ಟ್ 48,000ಗೆ 16,000. ನೆಕ್ಸ್ಟ್ SGST 16,000 ಡಿಡಕ್ಟ್ ಮಾಡಿದ್ರೆ ಸೊ 20,000ಅಲ್ಲಿ ITC ಜಾಸ್ತಿ ಇದೆ. ದೇರ್ಫೋರ್ ಏನಾಗುತ್ತೆ? ಇದು ನೆಗೆಟಿವ್. ಅಂದರೆ 52,000 ಹೆಚ್ಚಾಗಿ ITC ಇದೆ. ನೆಕ್ಸ್ಟ್ 48,000 16,000 ಅಂದರೆ 32,000. ನೆಕ್ಸ್ಟ್ 32,000 ದಟ್ ಈಸ್ ದಿ ಬ್ಯಾಲೆನ್ಸ್.
ಎರಡನೇ ಸ್ಟೆಪ್ಪು ಸಿ ಜಿ ಎಸ್ ಟಿ ಐ ಟಿ ಸಿ ಬ್ಯಾಲೆನ್ಸ್ ಉಳಿದ್ರೆ ನೆಕ್ಸ್ಟ್ ಎಲ್ಲಿ ಡಿಡಕ್ಟ್ ಮಾಡಬೇಕು, ಐ ಜಿ ಎಸ್ ಟಿನಲ್ಲಿ. ಎಸ್ ಜಿ ಎಸ್ ಟಿ ಬ್ಯಾಲೆನ್ಸ್ ಉಳ್ಕೊಂಡ್ರೆ ನೆಕ್ಸ್ಟು ಐ ಜಿ ಎಸ್ ಟಿ. ಐ ಜಿ ಎಸ್ ಟಿನ ಬ್ಯಾಲೆನ್ಸ್ ಉಳಿದ್ರೆ ಐ ಜಿ ಎಸ್ ಟಿ ನಂತರ ಎಸ್ ಜಿ ಎಸ್ ಟಿ, ಇದು ಸೆಕೆಂಡ್ ಸ್ಟೆಪ್. ಅಂದರೆ ಐ ಟಿ ಸಿ ಅಮೌಂಟ್ ಉಳಿದ್ರೆ ಮಾತ್ರ ಸೆಕೆಂಡ್ ಸ್ಟೆಪ್ಪು. ಅದೇ ಕಂಡುಹಿಡಿಯೋದಂತಂದರೆ ನೋಡಿ, ಔಟ್ಪುಟ್ ಟ್ಯಾಕ್ಸ್ಗಿಂತ ಇನ್ಪುಟ್ ಟ್ಯಾಕ್ಸ್ ಜಾಸ್ತಿ ಇದ್ದರೆ ಐ ಟಿ ಸಿ ಉಳಿದಿದೆ ಅಂತ ಅರ್ಥ. ದಟ್ ಈಸ್ ಅದನ್ನೇನಂತ ಕರಿತೀವಿ, ಎಸ್ ಸಿ ಸರ್ಪ್ಲಸ್ ಕ್ರೆಡಿಟ್. ನೋಡಿ ಇಲ್ಲಿ ಯಾವುದು ಉಳ್ಕೊಂಡಿದೆ, ಐ ಜಿ ಎಸ್ ಟಿ ಔಟ್ಪುಟ್ ಟ್ಯಾಕ್ಸ್ 20,000, ಆದರೆ ಐ ಟಿ ಸಿ 72,000 ಇದೆ. ಅಂದರೆ ಇನ್ನೂ 52,000 ಉಳ್ಕೊಂಡಿದ್ದೀನಿ. ಏನಂತ ಕರೆಯೋಣ, ಎಸ್ ಸಿ ಅಂದರೆ ಸರ್ಪ್ಲಸ್ ಕ್ರೆಡಿಟ್. ಸಿ ಜಿ ಎಸ್ ಟಿನಲ್ಲಿ ಔಟ್ಪುಟ್ ಟ್ಯಾಕ್ಸ್ 48,000, 16,000 ಐ ಟಿ ಸಿ ಇದೆ, ಐ ಟಿ ಸಿ ಉಳಿದಿಲ್ಲ. ಎಸ್ ಜಿ ಎಸ್ ಟಿಲೂ ಕೂಡ 48,000 ಔಟ್ಪುಟ್ ಟ್ಯಾಕ್ಸ್ ಇದೆ, ಐ ಟಿ ಸಿ 16 ಇದೆ, ಅಂದರೆ ಐ ಟಿ ಸಿ ಕಡಿಮೆ ಇದೆ, ಐ ಟಿ ಸಿ ಉಳಿದಿಲ್ಲ. ಅಂದರೆ ಈ ಉಳಿದಿರೋದು ಯಾವುದು ಐ ಟಿ ಸಿ ಸೆಕೆಂಡ್ ಸ್ಟೆಪ್ಗೆ, ಐ ಜಿ ಎಸ್ ಟಿ ಎಷ್ಟು 52,000. ದೆನ್ ಐ ಜಿ ಎಸ್ ಟಿ ಉಳಿದ್ರೆ, ಸಿ ಇಲ್ಲ ಎಸ್ ಉಳಿದಿಲ್ಲ ನಮಗೆ, ಐ ಜಿ ಎಸ್ ಟಿ ಉಳಿದ್ರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಮೊದಲು ಸಿ ಜಿ ಎಸ್ ಟಿಲಿ ಟ್ರಾನ್ಸ್ಫರ್ ಮಾಡಬೇಕು, ನಂತರ ಎಸ್ ಜಿ ಎಸ್ ಟಿನ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಡಿಡಕ್ಟ್ ಮಾಡಬೇಕು. ದೇರ್ಫೋರ್ ಮೈನಸ್ set off of ಐ ಜಿ ಎಸ್ ಟಿ ಔಟ್ ಆಫ್ ಎಲ್ಲೆಲ್ಲ ಟ್ರಾನ್ಸ್ಫರ್ ಮಾಡಬೇಕು, ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೋಡಿ ಇಲ್ಲಿ 52,000 ಇದೆಯಲ್ವಾ, 52,000ದಲ್ಲಿ ಮೊದಲಲ್ಲಿ ಟ್ರಾನ್ಸ್ಫರ್ ಮಾಡಬೇಕು 32,000. ದೇರ್ಫೋರ್ 32,000 ಕಂಪ್ಲೀಟಾಗಿ ಡಿಡಕ್ಟ್ ಆಗುತ್ತೆ. ಸೊ 52,000ಅಲ್ಲಿ 32,000 ಡಿಡಕ್ಟ್ ಮಾಡಿ, 52,000 ಮೈನಸ್ 32,000 ಡಿಡಕ್ಟ್ ಮಾಡಿದ್ರೆ ಎಷ್ಟು ಉಳಿತದೆ, 20,000. 52,000ದಲ್ಲಿ 32,000 ಆಲ್ರೆಡಿ ನಾವು ಟ್ರಾನ್ಸ್ಫರ್ ಮಾಡಿದ್ದೀವಿ. ಇನ್ನು ಉಳ್ಕೊಂಡಿರೋದು 20,000. ಇಲ್ಲೆಲ್ಲೂ ಇದು ಎಲ್ಲೂ ಟ್ರಾನ್ಸ್ಫರ್ ಆಗಬೇಕು, ಎಸ್ ಜಿ ಎಸ್ ಟಿ. ದೇರ್ಫೋರ್ 20,000 ಅನ್ನು ಎಸ್ ಜಿ ಎಸ್ ಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಐ ಜಿ ಎಸ್ ಟಿನಲ್ಲಿ ನೆಟ್ ಟ್ಯಾಕ್ಸ್ ಲಯಬಿಲಿಟಿ ನಿಲ್. ನೆಕ್ಸ್ಟ್ ಸಿ ಜಿ ಎಸ್ ಟಿನಲ್ಲಿ ಯಾವುದೇ ಟ್ಯಾಕ್ಸ್ ಲಯಬಿಲಿಟಿ ಉಳಿಯೋದಿಲ್ಲ, ದಟ್ ಈಸ್ ಆಲ್ಸೋ ನಿಲ್. ಸೊ ಎಸ್ ಜಿ ಎಸ್ ಟಿನಲ್ಲಿ 32,000ಅಲ್ಲಿ 20,000 ಡಿಡಕ್ಟ್ ಆದರೆ 12,000 is the net tax.